ಸರ್ಕಾರದ ಮುಂದೆ ಮತ್ತೊಂದು ಹೊಸ ಬೇಡಿಕೆ ಶುರುವಾಗ್ತಾ ಇದೆ. ಈ ಹಿಂದೆ ಅನೇಕ ವರ್ಷಗಳಿಂದ ಈಡೇರಿಸುವಂತೆ ಈ ಒಂದು ಬೇಡಿಕೆಯನ್ನು ಪದೇ ಪದೇ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಪರವಾನಗಿ ಪಡೆದಂತಹ ಭೂಮಾಪಕರು ಏನಿದ್ದಾರೆ ಅವರ ಒಂದು ನೇಮಕಾತಿಯನ್ನು ಮಾಡ್ಕೋಬೇಕು, ಅವರನ್ನು ಕಾಯಂ ನೇಮಕಾತಿ ಮಾಡಬೇಕು. ಅದರ ಜೊತೆಗೆ ಸರ್ಕಾರದ ಸರ್ವೇಯರ್ಸ್ ಏನಿದ್ದಾರೆ ಅವರಿಗೆ ನೀಡುವಂಥ ರೀತಿಯಲ್ಲೇ ವೇತನವನ್ನು ನೀಡಬೇಕು ಅನ್ನುವಂತಹ ಒತ್ತಾಯಗಳು ಕಳೆದ ಅನೇಕ ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರಣಿಯನ್ನು ಕೂಡ ನಡೆಸಲಾಗ್ತಾ ಇದೆ. ಇದೀಗ ಮತ್ತೆ ಆ ಒಂದು ವಿಚಾರ ಚರ್ಚೆಗೆ ಬರ್ತಾ ಇರುವಂಥದ್ದು. ತಮ್ಮನ್ನ ನೇಮಕಾತಿಯನ್ನು ಮಾಡ್ಕೊಳ್ಳಿ, ಯಾಕಂತ ಹೇಳಿದ್ರೆ ಅನೇಕ ವರ್ಷಗಳಿಂದ ಸರ್ಕಾರದ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಲೈಸೆನ್ಸನ್ನು ಪಡೆದುಕೊಂಡು ಯಾವ ರೀತಿಯಾಗಿ ಸರ್ಕಾರದ ಸರ್ವೇಯರ್ಗಳು ಈ ಒಂದು ರೀತಿಯಾದಂತಹ ಸರ್ವೆಗಳನ್ನು ನಡೆಸ್ತಾರೋ ಅದೇ ರೀತಿಯಾಗಿ ನಾವು ಕೂಡ ಸರ್ವೆಯನ್ನು ನಡೆಸ್ತಾ ಇದ್ದೀವಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮನ್ನು ನೇಮಕಾತಿ ಮಾಡಿಕೊಳ್ಳಿ. ಅದರ ಜೊತೆಗೆ ಸರ್ಕಾರದಲ್ಲಿರುವಂತಹ ಗೌರ್ಮೆಂಟ್ ಸರ್ವೇಯರ್ಗಳೇನಿದ್ದಾರೆ ಅವರಿಗೆ ಯಾವ ರೀತಿಯಾದಂತಹ ಒಂದು ವೇತನ ಇದೆ ಅದೇ ರೀತಿಯಾದಂತಹ ವೇತನ ನೀಡಿ ಅನ್ನುವಂತಹ ಒಂದು ಚರ್ಚೆ ಶುರುವಾಗಿರುವಂಥದ್ದು. ಇದರ ಬಗ್ಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರುವಂತಹ ಕೆಲಸ ಆಗಿದೆ. ಮತ್ತೆ ಈ ಹಿಂದೆ 2025ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಭರವಸೆಯನ್ನು ನೀಡಿದ್ರು ನೇಮಕಾತಿ ಬಗ್ಗೆ. ಇದರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಸರಿಗ ಹೊಸದಾದಂಥ ಬೇಡಿಕೆ, ಅನೇಕ ವರ್ಷಗಳಿಂದ ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದೀರಿ, ಆದರೆ ಆ ಒಂದು ಬೇಡಿಕೆಗೆ ಸಫಲ ಆಗಿದ್ದಿಲ್ಲ. 2025ರಲ್ಲಿ ಸಿಎಂ ಕೂಡ ಭರವಸೆ ನೀಡಿದ್ರು. ಈಗ ಮತ್ತೆ ಸಿಎಂ ಅವರೇ ಬಂದಿದ್ದೀರಾ, ಏನು ಹೇಳ್ತೀರಾ ಅಂತ? ಇಲ್ಲ, ನಾನು ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ನಾವು 2002ರಿಂದ ಲೈಸೆನ್ಸ್ ಸರ್ವೇಯರ್ ಆಗಿ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಅವತ್ತಿಂದ ಇದುವರೆಗೂ ನಾವು ಪರವಾನಗಿ ಭೂಮಾಪಕರಾಗಿ ಕೆಲಸ ಮಾಡಿ ನಾವು ಇಲ್ಲಿವರೆಗೂ ಸರ್ಕಾರದಲ್ಲಿ ಏನೇನು ಯೋಜನೆಗಳಿದಾವೆ ಎಲ್ಲ ಯೋಜನೆಗಳನ್ನ ನಾವು ಕೆಲಸ ಮಾಡೋದು ಮುಖಾಂತರ ನಾವು ಸಕ್ಸಸ್ ಮಾಡ್ತಾ ಬಂದಿದ್ದೀವಿ. ಆದರೆ ನಮ್ಮದು ಒಂದು ಬೇಡಿಕೆ, ಅವತ್ತಿಂದನೂ ನಾವೇನು ಹೇಳ್ತಿದ್ದೀವಿ, ಸಂಭಾವನೆಯಲ್ಲಿ ತಾರತಮ್ಯ ಇದೆ. ಆ್ಯಕ್ಚುಲಿ ನಮ್ಮನ್ನು ಮೊದಲು ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದು ನಾವು JOC ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ ಅಂತ, ITI ಸರ್ವೆ ಅಂತ. ಫಸ್ಟು ನಮಗೆ ಲೆವೆನಿ ತತ್ಕಾಲು ಇಷ್ಟು ಮಾತ್ರನೇ ಸರ್ವೆ ಕೊಟ್ಟಿದ್ದರು. ಅದಾದ ಮೇಲೆ ಬರ್ತಾ ನಮಗೆ ಗೌರ್ಮೆಂಟ್ ಕೆಲಸಗಳು ಯಾವುದೈತೆ, ಕೆರೆ, ನಾಲಾ, ದರ್ಖಾಸ್ತ್ ಲ್ಯಾಂಡು, ಪ್ರತಿಯೊಂದು ಗೌರ್ಮೆಂಟ್ ಸರ್ವೇರ್ ಏನು ಕೆಲಸ ಮಾಡ್ತಾರೋ ಎಲ್ಲ ಕೆಲಸಗಳ್ನು ನಮಗೆ ಕೊಡ್ತಾ ಬಂದರು. ಅದು ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಸರ್ಕಾರ ಏನೇನು ಯೋಜನೆಗಳನ್ನ ಒಳ್ಳೊಳ್ಳೆ ಯೋಜನೆಗಳನ್ನ ರೂಪಿಸಿದೆಯೋ ಆ ಎಲ್ಲ ಯೋಜನೆಗಳಲ್ಲೂ ನಾವು ತೊಡ್ಕೊಂಡು ಕೆಲಸ ಮಾಡಿದ್ದೀವಿ, ಅದು ಸಕ್ಸಸ್ಸು ಮಾಡಿಕೊಟ್ಟಿದ್ದೀವಿ. ಆದರೆ ಇಲಾಖೆಯಲ್ಲಿ ನಮ್ಮ ಭೂಮಾಪಕರಿದ್ದಾರೆ ಅವರ ವೇತನಕ್ಕೆ ಸರಿಸಮನಾಗಿ ನಮಗೂ ವೇತನ ಕೊಡಿ ಅನ್ನೋದು ಒಂದಿದೆ. ಜೊತೆಗೆ ನಮಗೆ ಹೆಚ್ಚು ಕಡಿಮೆ ನಾವು ಈಗ ಆಲ್ರೆಡಿ ಸುಮಾರು 6,000 ಜನ ನಾವು ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ ಸರ್ವೇಯರ್ಗಳ ಥರನೇ ನಾವು ಕೂಡ ಭೂಮಾಪನವನ್ನು ಮಾಡ್ತಾ ಇದ್ದೀವಿ, ಅವರಿಗೆ ಸಮಾನಕ್ಕೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ನಮಗೆ ಮಾತ್ರ ನೇಮಕಾತಿಯನ್ನು ಮಾಡ್ತಾ ಇಲ್ಲ, ಮತ್ತು ಸಮಾನ ವೇತನವನ್ನು ಕೂಡ ನೀಡ್ತಾ ಇಲ್ಲ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರದ ಮುಂದೆ ಮತ್ತೊಂದು ಹೊಸ ಬೇಡಿಕೆ ಶುರುವಾಗ್ತಾ ಇದೆ. ಈ ಹಿಂದೆ ಅನೇಕ ವರ್ಷಗಳಿಂದ ಈಡೇರಿಸುವಂತೆ ಈ ಒಂದು ಬೇಡಿಕೆಯನ್ನು ಪದೇ ಪದೇ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಪರವಾನಗಿ ಪಡೆದಂತಹ ಭೂಮಾಪಕರು ಏನಿದ್ದಾರೆ ಅವರ ಒಂದು ನೇಮಕಾತಿಯನ್ನು ಮಾಡ್ಕೋಬೇಕು, ಅವರನ್ನು ಕಾಯಂ ನೇಮಕಾತಿ ಮಾಡಬೇಕು. ಅದರ ಜೊತೆಗೆ ಸರ್ಕಾರದ ಸರ್ವೇಯರ್ಸ್ ಏನಿದ್ದಾರೆ ಅವರಿಗೆ ನೀಡುವಂಥ ರೀತಿಯಲ್ಲೇ ವೇತನವನ್ನು ನೀಡಬೇಕು ಅನ್ನುವಂತಹ ಒತ್ತಾಯಗಳು ಕಳೆದ ಅನೇಕ ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರಣಿಯನ್ನು ಕೂಡ ನಡೆಸಲಾಗ್ತಾ ಇದೆ. ಇದೀಗ ಮತ್ತೆ ಆ ಒಂದು ವಿಚಾರ ಚರ್ಚೆಗೆ ಬರ್ತಾ ಇರುವಂಥದ್ದು. ತಮ್ಮನ್ನ ನೇಮಕಾತಿಯನ್ನು ಮಾಡ್ಕೊಳ್ಳಿ, ಯಾಕಂತ ಹೇಳಿದ್ರೆ ಅನೇಕ ವರ್ಷಗಳಿಂದ ಸರ್ಕಾರದ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಲೈಸೆನ್ಸನ್ನು ಪಡೆದುಕೊಂಡು ಯಾವ ರೀತಿಯಾಗಿ ಸರ್ಕಾರದ ಸರ್ವೇಯರ್ಗಳು ಈ ಒಂದು ರೀತಿಯಾದಂತಹ ಸರ್ವೆಗಳನ್ನು ನಡೆಸ್ತಾರೋ ಅದೇ ರೀತಿಯಾಗಿ ನಾವು ಕೂಡ ಸರ್ವೆಯನ್ನು ನಡೆಸ್ತಾ ಇದ್ದೀವಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮನ್ನು ನೇಮಕಾತಿ ಮಾಡಿಕೊಳ್ಳಿ. ಅದರ ಜೊತೆಗೆ ಸರ್ಕಾರದಲ್ಲಿರುವಂತಹ ಗೌರ್ಮೆಂಟ್ ಸರ್ವೇಯರ್ಗಳೇನಿದ್ದಾರೆ ಅವರಿಗೆ ಯಾವ ರೀತಿಯಾದಂತಹ ಒಂದು ವೇತನ ಇದೆ ಅದೇ ರೀತಿಯಾದಂತಹ ವೇತನ ನೀಡಿ ಅನ್ನುವಂತಹ ಒಂದು ಚರ್ಚೆ ಶುರುವಾಗಿರುವಂಥದ್ದು. ಇದರ ಬಗ್ಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರುವಂತಹ ಕೆಲಸ ಆಗಿದೆ. ಮತ್ತೆ ಈ ಹಿಂದೆ 2025ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಭರವಸೆಯನ್ನು ನೀಡಿದ್ರು ನೇಮಕಾತಿ ಬಗ್ಗೆ. ಇದರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಸರಿಗ ಹೊಸದಾದಂಥ ಬೇಡಿಕೆ, ಅನೇಕ ವರ್ಷಗಳಿಂದ ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದೀರಿ, ಆದರೆ ಆ ಒಂದು ಬೇಡಿಕೆಗೆ ಸಫಲ ಆಗಿದ್ದಿಲ್ಲ. 2025ರಲ್ಲಿ ಸಿಎಂ ಕೂಡ ಭರವಸೆ ನೀಡಿದ್ರು. ಈಗ ಮತ್ತೆ ಸಿಎಂ ಅವರೇ ಬಂದಿದ್ದೀರಾ, ಏನು ಹೇಳ್ತೀರಾ ಅಂತ? ಇಲ್ಲ, ನಾನು ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ನಾವು 2002ರಿಂದ ಲೈಸೆನ್ಸ್ ಸರ್ವೇಯರ್ ಆಗಿ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಅವತ್ತಿಂದ ಇದುವರೆಗೂ ನಾವು ಪರವಾನಗಿ ಭೂಮಾಪಕರಾಗಿ ಕೆಲಸ ಮಾಡಿ ನಾವು ಇಲ್ಲಿವರೆಗೂ ಸರ್ಕಾರದಲ್ಲಿ ಏನೇನು ಯೋಜನೆಗಳಿದಾವೆ ಎಲ್ಲ ಯೋಜನೆಗಳನ್ನ ನಾವು
ಕೆಲಸ ಮಾಡೋದು ಮುಖಾಂತರ ನಾವು ಸಕ್ಸಸ್ ಮಾಡ್ತಾ ಬಂದಿದ್ದೀವಿ. ಆದರೆ ನಮ್ಮದು ಒಂದು ಬೇಡಿಕೆ ಅವತ್ತಿಂದನೂ ನಾವೇನು ಹೇಳ್ತಿದ್ದೀವಿ, ಸಂಭಾವನೆಯಲ್ಲಿ ತಾರತಮ್ಯ ಇದೆ. ಆ್ಯಕ್ಚುಲಿ ನಮ್ಮನ್ನು ಮೊದಲು ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದು ನಾವು JOC ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ ಅಂತ, ITI ಸರ್ವೆ ಅಂತ. ಫಸ್ಟು ನಮಗೆ 11E ತತ್ಕಾಲು ಇಷ್ಟು ಮಾತ್ರನೇ ಸರ್ವೆ ಕೊಟ್ಟಿದ್ದರು. ಅದಾದಮೇಲೆ ಬರ್ತಾ ಬರ್ತಾ ನಮಗೆ ಗೌರ್ಮೆಂಟ್ ಕೆಲಸಗಳು ಯಾವುದೈತೆ, ಕೆರೆ, ನಾಲಾ, ದರ್ಖಾಸ್ತ್ ಲ್ಯಾಂಡು, ಪ್ರತಿಯೊಂದು ಗೌರ್ಮೆಂಟ್ ಸರ್ವೇರ್ ಏನು ಕೆಲಸ ಮಾಡ್ತಾರೋ ಎಲ್ಲ ಕೆಲಸಗಳ್ನು ನಮಗೆ ಕೊಡ್ತಾ ಬಂದರು. ಅದು ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಸರ್ಕಾರ ಏನೇನು ಯೋಜನೆಗಳನ್ನ ಒಳ್ಳೊಳ್ಳೆ ಯೋಜನೆಗಳನ್ನ ರೂಪಿಸಿದೆಯೋ ಆ ಎಲ್ಲ ಯೋಜನೆಗಳಲ್ಲೂ ನಾವು ತೊಡ್ಕೊಂಡು ಕೆಲಸ ಮಾಡಿದ್ದೀವಿ. ಅದು ಸಕ್ಸಸ್ಸು ಮಾಡಿಕೊಟ್ಟಿದ್ದೀವಿ. ಆದರೆ ಇಲಾಖೆಯಲ್ಲಿ ನಮ್ಮ ಭೂಮಾಪಕರಿದ್ದಾರೆ, ಅವರ ವೇತನಕ್ಕೆ ಸರಿಸಮನಾಗಿ ನಮಗೂ ವೇತನ ಕೊಡಿ ಅನ್ನೋದು ಒಂದಿದೆ. ಜೊತೆಗೆ ನಮಗೆ ಹೆಚ್ಚು ಕಡಿಮೆ ನಾವು ಈಗ ಆಲ್ರೆಡಿ ಸುಮಾರು 6,000 ಜನ ನಾವು ಇದರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಗೌರ್ಮೆಂಟ್ ಸರ್ವೇರ್ಗಳ ಥರನೇ ನಾವು ಕೂಡ ಭೂಮಾಪನವನ್ನು ಮಾಡ್ತಾ ಇದ್ದೀವಿ, ಅವರಿಗೆ ಸಮಾನಕ್ಕೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ನಮಗೆ ಮಾತ್ರ ನೇಮಕಾತಿಯನ್ನು ಮಾಡ್ತಾ ಇಲ್ಲ, ಮತ್ತು ಸಮಾನ ವೇತನವನ್ನು ಕೂಡ ನೀಡ್ತಾ ಇಲ್ಲ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರದ ಮುಂದೆ ಮತ್ತೊಂದು ಹೊಸ ಬೇಡಿಕೆ ಶುರುವಾಗ್ತಾ ಇದೆ. ಈ ಹಿಂದೆ ಅನೇಕ ವರ್ಷಗಳಿಂದ ಈಡೇರಿಸುವಂತೆ ಈ ಒಂದು ಬೇಡಿಕೆಯನ್ನು ಪದೇ ಪದೇ CM ಸಿದ್ದರಾಮಯ್ಯ ಅವರ ಗಮನಕ್ಕೆ ತರುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಪರವಾನಗಿ ಪಡೆದಂತಹ ಭೂಮಾಪಕರು ಏನಿದ್ದಾರೆ ಅವರ ಒಂದು ನೇಮಕಾತಿಯನ್ನು ಮಾಡ್ಕೋಬೇಕು, ಅವರನ್ನು ಕಾಯಂ ನೇಮಕಾತಿ ಮಾಡಬೇಕು. ಅದರ ಜೊತೆಗೆ ಸರ್ಕಾರದ ಸರ್ವೇಯರ್ಸ್ ಏನಿದ್ದಾರೆ ಅವರಿಗೆ ನೀಡುವಂಥ ರೀತಿಯಲ್ಲೇ ವೇತನವನ್ನು ನೀಡಬೇಕು ಅನ್ನುವಂತಹ ಒತ್ತಾಯಗಳು ಕಳೆದ ಅನೇಕ ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರಣಿಯನ್ನು ಕೂಡ ನಡೆಸಲಾಗ್ತಾ ಇದೆ. ಇದೀಗ ಮತ್ತೆ ಆ ಒಂದು ವಿಚಾರ ಚರ್ಚೆಗೆ ಬರ್ತಾ ಇರುವಂಥದ್ದು. ತಮ್ಮನ್ನ ನೇಮಕಾತಿಯನ್ನು ಮಾಡ್ಕೊಳ್ಳಿ, ಯಾಕಂತ ಹೇಳಿದ್ರೆ ಅನೇಕ ವರ್ಷಗಳಿಂದ ಸರ್ಕಾರದ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಲೈಸೆನ್ಸನ್ನು ಪಡೆದುಕೊಂಡು ಯಾವ ರೀತಿಯಾಗಿ ಸರ್ಕಾರದ ಸರ್ವೇಯರ್ಗಳು ಈ ಒಂದು ರೀತಿಯಾದಂತಹ ಸರ್ವೆಗಳನ್ನು ನಡೆಸ್ತಾರೋ ಅದೇ ರೀತಿಯಾಗಿ ನಾವು ಕೂಡ ಸರ್ವೆಯನ್ನು ನಡೆಸ್ತಾ ಇದ್ದೀವಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮನ್ನು ನೇಮಕಾತಿ ಮಾಡಿಕೊಳ್ಳಿ. ಅದರ ಜೊತೆಗೆ ಸರ್ಕಾರದಲ್ಲಿರುವಂತಹ ಗೌರ್ಮೆಂಟ್ ಸರ್ವೇಯರ್ಗಳೇನಿದ್ದಾರೆ ಅವರಿಗೆ ಯಾವ ರೀತಿಯಾದಂತಹ ಒಂದು ವೇತನ ಇದೆ ಅದೇ ರೀತಿಯಾದಂತಹ ವೇತನ ನೀಡಿ ಅನ್ನುವಂತಹ ಒಂದು ಚರ್ಚೆ ಶುರುವಾಗಿರುವಂಥದ್ದು. ಇದರ ಬಗ್ಗೆ ಈಗಾಗಲೇ CM ಸಿದ್ದರಾಮಯ್ಯ ಅವರ ಗಮನಕ್ಕೆ ತರುವಂತಹ ಕೆಲಸ ಆಗಿದೆ. ಮತ್ತೆ ಈ ಹಿಂದೆ 2025ರಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಭರವಸೆಯನ್ನು ನೀಡಿದ್ರು ನೇಮಕಾತಿ ಬಗ್ಗೆ. ಇದರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಹೊಸದಾದಂಥ ಬೇಡಿಕೆ, ಅನೇಕ ವರ್ಷಗಳಿಂದ ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದೀರಿ, ಆದರೆ ಆ ಒಂದು ಬೇಡಿಕೆಗೆ ಸಫಲ ಆಗಿದ್ದಿಲ್ಲ. 2025ರಲ್ಲಿ CM ಕೂಡ ಭರವಸೆ ನೀಡಿದ್ರು. ಈಗ ಮತ್ತೆ CM ಅವರೇ ಬಂದಿದ್ದೀರಾ, ಏನು ಹೇಳ್ತೀರಾ ಅಂತ? ಇಲ್ಲ, ನಾನು ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ನಾವು 2002ರಿಂದ ಲೈಸೆನ್ಸ್ ಸರ್ವೇಯರ್ ಆಗಿ ನಾವು ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಅವತ್ತಿಂದ ಇದುವರೆಗೂ ನಾವು ಪರವಾನಗಿ ಭೂಮಾಪಕರಾಗಿ ಕೆಲಸ ಮಾಡಿ ನಾವು ಇಲ್ಲಿವರೆಗೂ ಸರ್ಕಾರದಲ್ಲಿ ಏನೇನು ಯೋಜನೆಗಳಿದಾವೋ ಎಲ್ಲ ಯೋಜನೆಗಳನ್ನ ನಾವು ಕೆಲಸ ಮಾಡೋದು ಮುಖಾಂತರ ನಾವು ಸಕ್ಸಸ್ ಮಾಡ್ತಾ ಬಂದಿದ್ದೀವಿ. ಆದರೆ ನಮ್ಮದು ಒಂದು ಬೇಡಿಕೆ ಅವತ್ತಿಂದನೂ ನಾವೇನು ಹೇಳ್ತಿದ್ದೀವಿ, ಸಂಭಾವನೆಯಲ್ಲಿ ತಾರತಮ್ಯ ಇದೆ. ಆ್ಯಕ್ಚುಲಿ ನಮ್ಮನ್ನು ಮೊದಲು ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದು ನಾವು JOC ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ ಅಂತ, ITI ಸರ್ವೆ ಅಂತ. ಫಸ್ಟು ನಮಗೆ 11E ತತ್ಕಾಲು ಇಷ್ಟು ಮಾತ್ರನೇ ಸರ್ವೆ ಕೊಟ್ಟಿದ್ದರು. ಅದಾದಮೇಲೆ ಬರ್ತಾ ಬರ್ತಾ ನಮಗೆ ಗೌರ್ಮೆಂಟ್ ಕೆಲಸಗಳು ಯಾವುದೈತೆ, ಕೆರೆ, ನಾಲಾ, ದರ್ಖಾಸ್ತ್ ಲ್ಯಾಂಡು, ಪ್ರತಿಯೊಂದು ಗೌರ್ಮೆಂಟ್ ಸರ್ವೇರ್ ಏನು ಕೆಲಸ ಮಾಡ್ತಾರೋ ಎಲ್ಲ ಕೆಲಸಗಳ್ನು ನಮಗೆ ಕೊಡ್ತಾ ಬಂದರು. ಅದು ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಸರ್ಕಾರ ಏನೇನು ಯೋಜನೆಗಳನ್ನ ಒಳ್ಳೊಳ್ಳೆ ಯೋಜನೆಗಳನ್ನ ರೂಪಿಸಿದೆಯೋ ಆ ಎಲ್ಲ ಯೋಜನೆಗಳಲ್ಲೂ ನಾವು ತೊಡ್ಕೊಂಡು ಕೆಲಸ ಮಾಡಿದ್ದೀವಿ. ಅದು ಸಕ್ಸಸ್ಸು ಮಾಡಿಕೊಟ್ಟಿದ್ದೀವಿ. ಆದರೆ ಇಲಾಖೆಯಲ್ಲಿ ನಮ್ಮ ಭೂಮಾಪಕರಿದ್ದಾರೆ, ಅವರ ವೇತನಕ್ಕೆ ಸರಿಸಮನಾಗಿ ನಮಗೂ ವೇತನ ಕೊಡಿ ಅನ್ನೋದು ಒಂದಿದೆ. ಜೊತೆಗೆ ನಮಗೆ ಹೆಚ್ಚು ಕಡಿಮೆ ನಾವು ಈಗ ಆಲ್ರೆಡಿ ಸುಮಾರು 6,000 ಜನ ನಾವು ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ ಸರ್ವೇರ್ಗಳ ಥರನೇ ನಾವು ಕೂಡ ಭೂಮಾಪನವನ್ನು ಮಾಡ್ತಾ ಇದ್ದೀವಿ, ಅವರಿಗೆ ಸಮಾನಕ್ಕೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ನಮಗೆ ಮಾತ್ರ ನೇಮಕಾತಿಯನ್ನು ಮಾಡ್ತಾ ಇಲ್ಲ, ಮತ್ತು ಸಮಾನ ವೇತನವನ್ನು ಕೂಡ ನೀಡ್ತಾ ಇಲ್ಲ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.